ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸ ಅತ್ಯಂತ ರೋಮಾಂಚನಕಾರಿ ಹಾಗೂ ಭವ್ಯ ಹಿನ್ನೆಲೆ ಇದೆ. ಇದು ಕೇವಲ ಒಂದು ರಾಜಕೀಯ ಕ್ಷೇತ್ರವಾಗಿರದೆ ಶಿಲಾಯುಗದ ಕುರುಹುಗಳು, ರಾಜಪ್ರಭುತ್ವದ ವೈಭವ, ಶ್ರೀಮಂತ ಖನಿಜ ಸಂಪತ್ತು ಮತ್ತು ಐತಿಹಾಸಿಕ ದೇವಾಲಯಗಳ ಸಂಗಮವಾಗಿದೆ. ಸಂಡೂರಿನ ಕ್ರೌಂಚಗಿರಿಯಲ್ಲಿರುವ ಪ್ರಸಿದ್ಧ ಶ್ರೀ ಕುಮಾರೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಕಾರ್ತಿಕೇಯ ದೇವಸ್ಥಾನ 8ರಿಂದ 10ನೇ ಶತಮಾನದ ಇತಿಹಾಸ ಹೊಂದಿದೆ. ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಸಂಡೂರನ್ನು ರೂಪಿಸಿದ್ದೇ ಮರಾಠ ಮೂಲದ ಘೋರ್ಪಡೆ ರಾಜವಂಶ. ಬ್ರಿಟಿಷರ ಕಾಲದಲ್ಲೂ ಸಂಡೂರು ಒಂದು ಸ್ವತಂತ್ರ ಮುರಾಸಿ ಸಂಸ್ಥಾನವಾಗಿ ಮುಂದುವರಿತು. 1904ರಲ್ಲೇ ಘೋರ್ಪಡೆ ರಾಜರು ಇಲ್ಲಿನ ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಅದರಿನ ಗಣಿಗಾರಿಕೆಗೆ ತಳಪಾಯ ಹಾಕಿದ್ರು. ಇದು ಇಂದಿನ ಸಂಡೂರು ಮ್ಯಾಂಗ್ನೀಸ್ ಅಂಡ್ ಐರನ್ ಓರ್ ಲಿಮಿಟೆಡ್ ಕಂಪನಿಯಾಗಿ ಬೆಳೆದು ನಿಂತಿದೆ. ಆಗಸ್ಟ್ 10, 1947ರಂದು ರಾಜ ಯಶವಂತರಾಯ್ ಘೋರ್ಪಡೆ ಭಾರತ ಒಕ್ಕೂಟಕ್ಕೆ ಸೇರುವುದಕ್ಕೆ ಸಹಿ ಹಾಕಿದ್ರು. ನಂತರ 1949ರಲ್ಲಿ ಸಂಡೂರು ಮದ್ರಾಸ್ ಪ್ರಾಂತ್ಯದ ಬಳ್ಳಾರಿ ಜಿಲ್ಲೆಯೊಂದಿಗೆ ವಿಲೀನವಾಯಿತು. 1956ರ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ವೇಳೆ ಕರ್ನಾಟಕಕ್ಕೆ ಇದು ಸೇರ್ಪಡೆಯಾಯಿತು. ಈ ಕ್ಷೇತ್ರದ ಹಾಲಿ ಶಾಸಕಿ ಅನ್ನಪೂರ್ಣ ತುಕಾರಾಂ. ಈ ಕ್ಷೇತ್ರದ ರಾಜಕೀಯ ಇತಿಹಾಸ 1957ರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಚ್ ರಾಯನಗೌಡ ಗೆಲುವು ಸಾಧಿಸಿದರು. ರಾಜಮನೆತನದ ಮುರಾರಿರಾವ್ ಯಶವಂತರಾಯ್ ಘೋರ್ಪಡೆ ಸಂಡೂರು ರಾಜಕಾರಣದ ಧ್ರುವತಾರೆಯಾಗಿದ್ದರು. ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸುಮಾರು 30 ವರ್ಷಗಳ ಕಾಲ ಶಾಸಕರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಕರ್ನಾಟಕದ ಪ್ರಭಾವಿ ಹಣಕಾಸು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಇವರು ಕ್ಷೇತ್ರದಲ್ಲಿ ಯಾವುದೇ ವಿರೋಧವಿಲ್ಲದೆ ಸತತವಾಗಿ ಗೆದ್ದು ಬರುತ್ತಿದ್ದರು. ಈ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ಗೆ ಕೇವಲ 1 ಬಾರಿ ಮಾತ್ರ ಹಿನ್ನಡೆಯಾಗಿತ್ತು. 1985ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಯು ಭೂಪತಿ ಗೆದ್ದು ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಶಾಸಕರಾದರು. ರಾಜಮನೆತನದ ಹಿಡಿತದಲ್ಲಿದ್ದ ಸಂಡೂರಿಗೆ ಉದ್ಯಮಿ ಸಂತೋಷ್ ಲಾಡ್ ಅವರ ಪ್ರವೇಶವಾಯಿತು. 2004ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ ಸಂತೋಷ್ ಲಾಡ್ ಕಾಂಗ್ರೆಸ್ನ ವೆಂಕಟರಾವ್ ಘೋರ್ಪಡೆ ಅವರ ವಿರುದ್ಧ ಭರ್ಜರಿ ಜಯ ದಾಖಲಿಸಿದರು. ಇದು ಇತಿಹಾಸದಲ್ಲಿ ಕಾಂಗ್ರೆಸ್ಗೆ ಎದುರಾದ 2ನೇ ಸೋಲಾಗಿತ್ತು. ಅನಂತರ ಸಂತೋಷ್ ಲಾಡ್ ಕಾಂಗ್ರೆಸ್ ಸೇರ್ಪಡೆಯಾದರು. 2008ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆದಾಗ ಸಂಡೂರು ಕ್ಷೇತ್ರವನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಕ್ಷೇತ್ರವಾಗಿ ಘೋಷಣೆ ಮಾಡಲಾಯಿತು. ಇದು ಕ್ಷೇತ್ರದ ರಾಜಕೀಯ ಸಮೀಕರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. 2008ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಈ ತುಕಾರಾಂ ಮೊದಲ ಬಾರಿಗೆ ಶಾಸಕರಾದರು. ಅಂದಿನಿಂದ ಸತತವಾಗಿ 4 ಬಾರಿ ಅಂದರೆ 2008, 2013, 2018 ಹಾಗೂ 2023ರಲ್ಲಿ ಭರ್ಜರಿ ಬಹುಮತದಿಂದ ಗೆದ್ದು ಬರುವ ಮೂಲಕ ಕ್ಷೇತ್ರವನ್ನು ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ತುಕಾರಾಂ ಬಳ್ಳಾರಿ ಸಂಸದರಾಗಿ ಆಯ್ಕೆಯಾದರು. ಇದರಿಂದ ತೆರವಾದ ಶಾಸಕ ಸ್ಥಾನಕ್ಕೆ ನವೆಂಬರ್ 2024ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ತುಕಾರಾಂ ಅವರ ಪತ್ನಿ ಈ ಅನ್ನಪೂರ್ಣ ತುಕಾರಾಂ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಬಿಜೆಪಿಯ ಬಂಗಾರು ಹನುಮಂತು ವಿರುದ್ಧ ಜಯಗಳಿಸಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಮಹಿಳಾ ಶಾಸಕಿ ಅನ್ನೋ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ವಿಪರ್ಯಾಸ ಅಂದರೆ ಇಲ್ಲಿಯ ತನಕವೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಒಮ್ಮೆ ಗೆಲ್ಲುವುದಕ್ಕೆ ಸಾಧ್ಯವಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಡುತ್ತಿದ್ದರೂ ಗಣಿಗಾರಿಕೆ ಪ್ರಭಾವ ಹಾಗೂ ಸ್ಥಳೀಯ ನಾಯಕರ ವರ್ಚಸ್ಸಿನಿಂದಾಗಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಸತತವಾಗಿ ಜಯಬೇರಿ ಬಾರಿಸ್ತಾ ಬಂದಿದೆ. ತುಕಾರಾಂ ಅವರ ರಾಜಕೀಯ ಜೀವನ 2008ರಲ್ಲಿ ಸಂಡೂರು ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ನಂತರ ಕಾಂಗ್ರೆಸ್ ಈ ತುಕಾರಾಂ ಅವರಿಗೆ ಟಿಕೆಟ್ ನೀಡಿತು. ಮೊದಲ ಬಾರಿಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಜಯಗಳಿಸುವ ಮೂಲಕ ವಿಧಾನಸಭೆ ಪ್ರವೇಶ ಮಾಡಿದರು. 2ನೇ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜೆಡಿಎಸ್ನ ಧನಂಜಯ್ ಆರ್ ಅವರ ವಿರುದ್ಧ ಸುಮಾರು 34,000ಕ್ಕೂ ಹೆಚ್ಚು ಮತಗಳ ಬೃಹತ್ ಅಂತರದಿಂದ ಗೆಲುವು ಸಾಧಿಸಿದರು. ಬಿಜೆಪಿ ಪ್ರಭಾವದ ನಡುವೆಯೂ ಸಂಡೂರಿನಲ್ಲಿ ತಮ್ಮ ಜನಪ್ರಿಯತೆ ಉಳಿಸಿಕೊಂಡು 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಬಿಜೆಪಿಯ ಶಿಲ್ಪಾ ರಾಘವೇಂದ್ರ ಅವರ ವಿರುದ್ಧ ಜಯಬೇರಿ ಬಾರಿಸುವ ಮೂಲಕ ಸತತ 4ನೇ ಬಾರಿ ಶಾಸಕರಾಗಿ ದಾಖಲೆ ಬರೆದರು. 2018ರಲ್ಲಿ ರಚನೆಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಈ ತುಕಾರಾಂ ವೈದ್ಯಕೀಯ ಶಿಕ್ಷಣ ಸಚಿವರಾದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧಿಸಿ ಶ್ರೀರಾಮುಲು ವಿರುದ್ಧ ಗೆಲುವು ಸಾಧಿಸಿ ಇದೀಗ ಸಂಸದರಾಗಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ 60,000, ಪರಿಶಿಷ್ಟ ಜಾತಿಯ 42,000, ಹಿಂದುಳಿದ ವರ್ಗಗಳ 20,000, ಮುಸ್ಲಿಂ ಸಮುದಾಯದ 25,000
ಹಾಗೂ ಲಿಂಗಾಯತ ಸಮುದಾಯದ 18,000 ಮತಗಳು ಈ ಕ್ಷೇತ್ರದಲ್ಲಿವೆ.